ಸ್ವಭಾವನ. ಬಟ್ ಕೆಟ್ಟ ವಿಚಾರದಾಗಲಿ ಚಲೋ ವಿಚಾರದಾಗಲಿ ಮಂದಿ ಮುಂದೆ ಯಾವಾಗ ಹೇಳೇನೆ ಅಂತಿರ್ತೇನೆ ನೋಡು. ಹೇಳಿಂದ ಜನ್ಮಕ್ಕೆ ಸಮಾಧಾನ. ಅಲ್ಲ ಈ ಪಾರಿ ರೇಣಿ ಮೀನಿ ಪಾತಿ ಎಲ್ಲಿ ಶೆಟ್ಟತಿದ್ದಾರಂತ ನಾನು. ಅಯ್ಯೋ ಶೆಟ್ಟದ್ ಬೇಡವಾ ಇವ ಮತ್ತು ನಂದು ಕೇಳೋರು ಯಾರು ಗೋಳನ. ಟೈಮ್ 11 ಗಂಟೆ ಆತ, ಇಷ್ಟೊತ್ತಿಗೆ ವಾರೇ ಮುಗಿದಿರ್ತೈತೆ ಅವ್ರದ್ದು. ಯಾಕೆ ಬಂದಿಲ್ಲ ಅಂತ. ಇದ್ರ ಅವನ ಬಾಲ್ ಸುಟ್ಟು ಬೇಕ್ನಂಗೆ ಹಿಂಗೆ ಕಡ್ಡಾಡಾತತಿದ ಅಂಗಳ ತುಂಬ. ಏನಕ್ಕೆ ಅಣ್ಣತಂಬ್ರಿ ಏನಾರ ಬರಾಕತ್ತಾರ ಏನ ಪ್ಲಾನ್ ಮಾಡಂಗ ಕಾಣ್ತತಿ. ಕಂಬದ ಹಿಂದ್ ನಿಂದ್ರದಂತ ತಡಿ ಎಲ್ಲ ಕೇಳ್ತತಿ. ಇವನು ಬಾರ್ಲ ಬಡಿಲಿ ಒಂದು ಹಾಯ್ವಲ್ವಲ್ಲಿ ಇವತ್ತ. ಪ್ರೇಮಂದು ಅಕ್ಕ ಅಯ್ಯ ಪಾತಿ ಬಾ. ಇವ ಎಷ್ಟೊತ್ತು ಮಾಡಿದ್ರಲ್ಲಿ ಬರಾಕ? ಏನ್ ಹೇಳ್ಬೇಕು ಪ್ರೇಮಂದು ಅಕ್ಕ, ಮತ್ತೆ ನಂದು ನನ್ನ ಗಂಡಂದು ಮಾರಾಮಾರಿ ಆಗೈತಿ. ಯಾಕ ಏನಂತಾವ್ ನಿನ್ ಗಂಡನ್ ತಿಂಡಿ? ಅವಂದ ತಿಂಡಿಗೂ ಬಾಳ ಆಗೈತಿ ಪ್ರೇಮಂದು ಅಕ್ಕ. ಮತ್ತೆ ಕಟ್ಟಿಗೆ ತಗೊಂಡು ನಂದು ತೆಲಿಗೆ ಹೊಡ್ಯಾಕ್ ಬಂದಾನು. ಅಲ್ಲೇ ಕಾರಣ ಬೇಕಲ್ಲ ಹೊಡ್ಯಾಕ, ಹಂಗ ಹೆಂಗ್ ಹೊಡಿತಾನವ. ಅವ್ರ ಒಂದು ಮತ್ತೆ ಮೂಲ್ವಾದಿಗೂ ಆಪರೇಷನ್ ಮಾಡಿಸಿದ್ನಲ್ಲ ಪ್ರೇಮಂದು ಅಕ್ಕ 10 ತಿಂಗಳು. ಮತ್ತೆ ಅದ ಆಪರೇಷನ್ ಸರಿ ಆಗಿಲ್ಲ ಅಂತ ಅದಕ್ಕ ನೀನ್ ಕರ್ಕೊಂಡು ಹೋಗಿ ಆಪರೇಷನ್ ಸರಿ ಮಾಡಿಸಿಲ್ಲ ಅಂತ ನನಗೆ ಬೈಯಾಕತ್ತಾನು. ಅಯ್ಯದ್ರ ಆಪರೇಷನ್ ಮೂಳಿ ತಂದು ಅಲ್ಲ ಆಪರೇಷನ್ ಡಾಕ್ಟರ್ ಮಾಡ್ತಾರ, ನೀ ಮಾಡ್ತೀನಿ ಹಂಗೆ ಹೇಳಿದ್ರು ಪ್ರೇಮಂದು ಅಕ್ಕ. ಡಾಕ್ಟರ್ಗೆ ಯಾಕೆ ಕೇಳಬೇಕು? ನೀ ಕರ್ಕೊಂಡು ಹೋಗಿ ನಮ್ಮ ಅವ್ವಾಗು ನಿಂಗ ಕೇಳ್ತೀನಿ ಅಂತಾನು. ನೀ ಅನ್ಬೇಕು ನಾನು ಏನ್ತಿಪ್ಪ ಮಕ್ಕಳು ಡಾಕ್ಟರ್ ಅಲ್ಲ ಅನ್ಬೇಕು ನೀನು. ಪಾತಿ ಮತ್ತೆ ಹೊರದ್ ಬಿಡಂಗಾರ ನಿಮ್ಮ ಮತ್ತಿನ ದವಾಖಾನಿಗೆ. ಅದೇ ಚಿಂತಿಗೂ ಆಗೈತ್ರಿ ಅಕ್ಕ ನನಗೆ. ಮತ್ತೆ ಆಕಿನ ಹೊತ್ಕೊಂಡು ಹೊಂಟಿವಿ ಅಂದ್ರೆ ದವಾಖಾನಿಗೆ ನಮ್ಗ ಹೊತ್ಕೊಂಡು ಹೋಗ್ತಾಳ್ರಿ ಆಕಿ. ಆ ನಮ್ನಿ ತಲೆ ಹಿಡಿಸ್ತಾಳು. ಮತ್ತೆ ಅವನು ನೋಡ್ರಿ ಬೇಬರ್ಸಿ ಡಾಕ್ಟರ್ ಸರಿ ಮಾಡ್ಬೇಕಿಲ್ಲ ರೀ ಮತ್ತೆ ಆಪರೇಷನ್. ಮತ್ತೆ ನಮ್ಮ ತಲೆ ತಿನ್ನಾಕು ಮತ್ತೆ ಅರ್ಧಮರ್ಧ ಮಾಡಿ ಕಳ್ಸಾನು. ಯವ್ವ ನೀವು ಮಾತಾಡೋದು ಏನ್ರ ಕೇಳಿಸ್ಕೊಂಡು ಬಿಟ್ರ ನಿಮ್ಮ ಅತ್ಯಾರು ಮುಗ್ದ ಹೋತು ಡೈರೆಕ್ಟ್ ಮ್ಯಾಲೆ ಹೋಗಾರ. ಎದಕ್ಕೆ ದವಾಖಾನಿ ಕರ್ಕೊಂಡು ಹೋಗ್ತೀರಿ? ತಣ್ಣಗೆ ಬಿಸಿ ಬಿಸಿ ರೊಟ್ಟಿ ಮೂಲಂಗಿ ತಿನ್ನಿಸ್ರಿ, ತಾನ ಸರಿ ಆಕೇತಿ. ಅಯ್ಯೋ ಮೀನಾಕ್ಷಿಂದು ಅಕ್ಕ ರೊಟ್ಟಿ ಮೂಲಂಗಿಗೂ ತಿಂತಾಳ್ರಿ, 3 ಹೊತ್ತಿಗೂ ಕಬಾಬ್ ಚಿಕನ್ ಕೇಳ್ತಾಳ್ರಿ, ಮತ್ತೆ ರಾತ್ರಿ 6 ತತ್ತಿ ತಿಂತಾಳ್ರಿ, ಮತ್ತೆ ರೊಟ್ಟಿ ಮೂಲಂಗಿ ತಿಂದ್ರೆ ಸತ್ತ ಹೋಗ್ತಾಳ್ರಿ. ಹೆಂಗಸೂರಿಗೆ ಕೂಳು ಬಾಳ್ ಬೇಕು ಅನ್ನೋದು ಕೇಳಿದ್ಯಾ. ಇಷ್ಟು ಬೇಕಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಅದಕ್ಕ ನಾನು ಹೆಂಡತಿ ನಾ ಬರೋದ್ರಾಗ ಉಂಡು ಕುಂತಿರ್ತಾಳಕಿ. ಅಲ್ಲೇ ಮತ್ತೆ ಇಷ್ಟ ತಿಂದ್ರೆ ಯಾವಾಗ ಪಚಿನ ಆಗ್ಬೇಕು? ಕಪ್ಸಾಕಾಗ್ಲಾರ್ದ ಮತ್ತೆ ಇಂತ 16 ಜಡ್ ಸೇರಿಸ್ಕೊಂತಾವ. ಇವ ಬರೇ ಇವ ಕುಂದ್ರ ಕಾಲ್ ನೋವಾಕತ್ತಾವ. ಯವ್ವ ಬೇಷ್ ಬಿಡ ಇವ, ಅಷ್ಟು ತಿಂದು ನಮಗೂ ತಿನ್ನಾಕ ಕೊಟ್ರು ಬೇಸಿ. ಯವ್ವ ನಮ್ಮ ಅತ್ತೆ ಐತವ ಹೇತ್ರ ಹೊಟ್ಟೆ ಸಿತ್ತಿತ್ತಂತ ನೋಡು. ಅಳತಿ ಮಾಡಿ ಹಿಟ್ಟು ಕೊಡ್ತಾಳ 5 ರೊಟ್ಟಿ ಅಕ್ಕ ನೋಡಿದ್ರ. ಅದ್ರಾಗ 2 ರೊಟ್ಟಿ ನನ್ನ ಗಂಡ ತಿಂತಾನ, ಉಳಿಯದ 3 ಉಳಿತಾವು. ತನಗೊಂದು ವರ್ದ ನನಗೊಂದು ವರ್ದ. ಇನ್ನೊಟ್ಟು ತಿನ್ಬೇಕಂದ್ರ ರೊಟ್ಟಿ ಇರಂಗಿಲ್ಲ. ಅಯ್ಯ ಮತ್ತೆ ನಿನ್ನ ಮಕ್ಕಳಿಗೆ ಏನು ಕೊಡ್ತೀಯ ಊಟಕ್ಕ? ಅಯ್ಯ ಪಾರಕ್ಕ ಅವು ರೊಟ್ಟಿ ತಿನ್ಬೇಕಂತ ಬಡದಾಡ್ತಾವ ಹುಡುಗರು. ನಮ್ಮ ಅತ್ತಿ ಈಗ ರೊಟ್ಟಿ ರುಚಿ ಹಚ್ಚಬೇಡ ಅವ್ರಿಗೆ, ದೊಡ್ಡರಾಗ್ಲಿ ದುಡ್ಯಾಕ ಹೋಗು ಮುಂದಾಗ ರೊಟ್ಟಿ ತಿನ್ನೋದು ಕಲ್ಸುವಂತಿ ಅಂತಾಳ. ಅದೆಂತ ನಿಕ್ಕರ್ಮಿದಾಳ ನಿಮ್ಮ ಅತ್ತಿ? ಅಲ್ಲ ಬೆಳೆ ಹುಡುಗರು ರೊಟ್ಟಿ ತಿಂದ್ರೆ ಬೇಸಲ್ಲನ. ದುಡ್ಯಾಕ ಹೋಗೋ ಮುಂದೆ ರೊಟ್ಟಿ ತಿನ್ಸಕ್ಕಿಂತ ಯವ್ವ ಐಕಿದ್ ಲೆಕ್ಕ ಬರಬರಿ ತುಡು. ಮತ್ ಹುಡ್ರಿಗೆ ಬರೀ ಅನ್ನನ ಅನ್ಲಿ ದಿನಾನು 2 ಹೊತ್ತು. ಅಯ್ಯೋ ಅವು ರೇಷನ್ ಅಕ್ಕಿ ಬರ್ತಾವಂತ ಬೇಸಿ, ಇಲ್ಲಾಂದ್ರೆ ಪಡಿಪಾಟ್ಲಿ ಕೇಳ್ತಿರ್ನ ಅವನು ಅಳತಿ ಮಾಡಕ್ ಕೊಡ್ತಿದ್ಲು ವಾಟೆದಾಗ ಅನ್ನನ. ಸಣ್ಣ ಇದ್ವಲ್ಲ ಗನ ಅಳವು ಹೊಟ್ಟೆ ಹಸ್ತ. ಈಗ ಪುಣ್ಯವು ರೇಷನ್ ಅಕ್ಕಿ ಬರ್ತೈತಿ, ಒಂದು ಡಬ್ರಿ ಕುಚ್ಚಿಡ್ತೇನೆ ನಾನು. ಅದಕ್ಕೆ ಒಂದಿಟ್ಟು ಜಂಪರ್ ಪಂಪರ್ ಹೊಲ್ದಿದ್ದು ಮೊಸರು ಹಾಲು ತಗೊಂಡಿಟ್ಟಿರ್ತೇನೆ, ಬಡ ಬಡ ಹಾಕಿ ಉಣಿಸ್ತೇನೆ. ಮತ್ತೇನ್ ಮಾಡ್ಲಿ ಇದ್ರ ಕೈಯಾಗ? ಇವ ಜಗತ್ನ್ಯಾಗ ತರ್ತರ ಅತ್ಯಾರದಾರವ ಇವ ಎಲ್ಲಾರ್ದು ಒಂದೊಂದು ನಮನಿನ ನೋಡ. ಯವ್ವ ತಾಯಿಗಳ ನೀವು ನಾಳೆ ಅತ್ಯಾಗಾರ ಹಿಂಗ ನಿಮ್ ಸ್ವಸ್ತ್ಯಾರ ನಾಳೆ ಇದ ಕಟ್ಟಿ ಮೇಲೆ ಕುಂತು ನಿಮ್ದ ಚಾಡ ಮಾತಾಡ್ತಾರ. ಪಾಟಿ ಈ ಸರಿ ನೀ ದವಾಖಾನೆ ಕರ್ಕೊಂಡು ಹೋಗ್ಬೇಡ್ಲಿ ನಿಮ್ಮ ಅತ್ತಿನ. ಇಲ್ಲಡ ಹೆಂಗೂ ಹೊಡೆದಾನಿದ್ರಲ್ಲಿ ಕಟ್ಟಿಗೆ ತಗೊಂಡ ಅದನ್ನೇ ಅವ ಮಾಡಿ ಮೇರ ಸಿರ್ ಘೂಮ್ರ ಅಂತ ಹೇಳಿ ನಾಟಕ ಮಾಡ್ಲಿ ಅವಂಗ. ಹೇಳಿ ನೀನೆ ತಲಿ ಮತ್ತೆ ಚಿರ್ರಿಗೆ ಎಲ್ಲಿ ಬೇಕಲ್ಲಿ ಬೀಳಾಕತ್ತಾನಿ. ಮತ್ತೆ ದವಾಖಾನಿಗೆ ಹೋದ್ನಿ ಅಂದ್ರೆ ಡಾಕ್ಟರ್ ಕೇಳ್ತಾರ ಏನಾಗೈತೆ ಅಂತ ಹೇಳಿ. ಮತ್ತೆ ಗಂಡು ಹೊಡೆದಾನನ್ನಿ ಅಂದ್ರೆ ಪೊಲೀಸ್ ಕೇಸ್ ಆಗಿ ನೀನು ಒಳಗೆ ಹಾಕ್ತಾರ. ಅದಕ್ಕೆ ಬ್ಯಾಡಪ್ಪ ನೀನೇ ಕರ್ಕೊಂಡು ಹೋಗಿ ಬಡ ಬಡ ನಿಮ್ಮ ಅವ್ವನ ಆರಾಮ್ ಮಾಡ್ಕೊಂಡು ಬಂದ್ಬಿಡು. ನಾ ಮನ್ಯಾಗಿದ್ದು ರೆಸ್ಟ್ ಮಾಡ್ತೀನಿ. ಸುಳ್ಳ ತಲೆ ತಿರುಗಿದ್ರು ಮನ್ಯಾಗ ಬೀಳ್ತೇನಿ. ಅದಕ್ಕೆ ಸುಮ್ಮನೆ ನಿನಗೂ ತೆಲವ್ಯಾನಿ ನನಗೂ ಕಷ್ಟ ಇರಂಗಿಲ್ಲ ಅಂತ ಹೇಳ. ಹೌದು ನೋಡ್ಲೆ ಪಾತಿ, ಇದನ್ನ ಯಾವ ಸಿಕ್ಕೈತಿ ತಣ್ಣಗೆ ಹಿಂಗೆ ಉಳ್ಕೊಂಡು ನಾವು ಅಡ್ಡಾಡಿ ಎಲ್ಲ ಮಾಡಿ ಆಪರೇಷನ್ ಮಾಡಿಸ್ಕೊಂಡ್ ಬರ್ಲಿ ನೆಟ್ಟಗ. ನಿಮ್ಗೆ ಥ್ಯಾಂಕ್ಸ್ ರೀ ಪ್ರೇಮಂದು ಅಕ್ಕ, ಮತ್ತೆ ನಂಗೆ ಚಲೋ ಐಡಿಯಾ ಕೊಟ್ಟಿರಿ. ಹಂಗ ಮಾಡಿ ಅವ್ರಿಬ್ಬರ್ಗ ಆಡ್ತೇನ್ರಿ ದವಾಖಾನಿಗೆ. ಯವ್ವ ಪಾತಿ ನಕ್ರ ಗನ ಚಂದ ಕಾಣಿಸ್ತೀನಿ ನೋಡ್ಲಿ, ನಂದ ದೃಷ್ಟಕ್ಕೈತಿ ನಿನಗೆ. ಹಂಗನ್ಬೇಡ್ರಿ ಪಾರಂದು ಅಕ್ಕ, ನನಗೆ ಭಾಳ ನಾಚಿಕೆ ಬರ್ತೈತ್ರಿ. ಪಾತಿ ಮುಚ್ಚ ಬಾಯಿ, ಮೊದ್ಲ ನರ್ಜ್ ಜಗ್ಗಾಗ್ಯಾವು ಬಾಯಾಗ ಹೋಗ್ಯಾವು. ಆತ್ ಬಿಡು, ಸಾದಿಕಗ ಅವ್ರ ಅವನ್ ದವಾಖಾನಿಗೆ ಕರ್ಕೊಂಡು ಹೋಗೋದು ಪಾಳೆ ಬಂತು. ಇನ್ನು 4-5 ದಿನ ನಮಗೇನು ಬಾರ್ನ್ಯಾಗ ಬೆಟ್ಟ ಆಗುದಿಲ್ಲವ. ರೇಣಿ ರಾತ್ರಿ ಯಾರು ಕೊಟ್ಟು ಬಾಯ್ ಮಾಡತ್ತಿದ್ದಿ ನಳದಾಗ? ನಮ್ಮ ಮನಿ ಎದುರಿಗೆ ಬಟ್ರದಾಗ ಒಬ್ಬಾಕಿ ಬಾಡಿಗೆ ಬಂದಾಳ, ಕೆಂಪಗದಾಳ, ತೆಳ್ಳಗ ಉದ್ದ ಕೂದ್ಲ. ಏನ್ ತಿಮ್ಮಾಕಿದು ನಳದಾಗ ಬಂದ್ಲಂದ್ರ ಆಕಿನ ನೋಡ್ತಾರ. ಅದಕ್ಕೆ ಆಕಿನ ಹೆಂಗಾರ ಜಗಳ ಮಾಡಿ ಯಾವಾಗ ಒಳಗ್ ಕಳ್ಸೇನೆ ಅಂತ ಹೇಳಿ ಜಗಳಕ್ಕೆ ನಿಂತು ಬಿಟ್ಟೆ ನೋಡ. ಕೊಡ ಸುರುತಾಳ ಹಸ್ತಾಳ, ಸುರುತಾಳ ಹಸ್ತಾಳ.
ನಾನು ನಮ್ಮ ಓಸು ಕೊಡ ಸುರಿವಿ ಹಚ್ಚಕತ್ತಿ ಬಿಟ್ಟೆ ಹೋಗಿ. ಅದಕ್ಕೆ ನ್ಯಾಯ ಮಾಡ್ಬೇಕ್ರಿ, ನೀ ಎರಡು ಹಾಕಿ ಎರಡು ಹಚ್ಬೇಕಿಲ್ಲ. ಅದೇನ ಆಕಿಗೂ ನೀರಿಲ್ಲ ಅಂತ ಬಂದಿರ್ತಾಳ, ನೀನು ನೀರಿಲ್ಲ ಅಂತ ಹೋಗಿರ್ತೀನಿ ನಳಕ್ಕ. ಅದಕ್ಕೇನ್ ಸಂಬಂಧ? ಯವ್ವ ನಮ್ಮ ಮನ್ಯಾಗ ನೀರು ಓಸು ತುಂಬಿದ್ದು ಪ್ರೇಮಕ್ಕ. ಬೇಕಂತ ತೆಂಗಿನ ಗಿಡಕ್ಕೆ ಓಸು ಸುರಿವಿ ಆಕಿ ಕೂಟು ಜಗಳ ಮಾಡ್ಬೇಕಂತ ಹೇಳಿ ನಳಕ್ ಹೋದೆ. ಯವ್ವ ಊರ್ ಕಿತ್ ಬೀಸಂಗಿ ಬಿಡ್ಲೇ ನೀನು. ಅಯ್ಯ ಹೌದ್ ಮತ್ತ ಬಾಡ್ಗಿ ಬಂದು ಇಷ್ಟ ಐತಿಕಿದ ನಾಟಕ ಓಣ್ಯಾಗ ಸ್ವಂತ ಮನಿ ಇದ್ದಕ್ಕೆ ನಂದು ಎಷ್ಟು ಇರಬಾರ್ದ. ಹೆಣ್ಣಿಗೆ ಹೆಣ್ಣ ಶತ್ರು ಅಂತ ಕೇಳಿದ್ಯಾ, ಆದ್ರೆ ಈ ನಮನಿ ಶತ್ರು ಇರ್ತಾರಂತ ಗೊತ್ತಿದ್ದಿದ್ದಿಲ್ಲ. ಊರ್ ಪಿಸರ್ ಬಿಡ್ಲೇ ನೀನು. ಸ್ವಂತ ಮನಿ ಬಾಡಿಗೆ ಮನಿ ಅಂತ ಅವ್ರೇನ್ ಹಂಗ ಇರ್ತಾರ? ಪುಕ್ಷಟಿ ಯಾವ್ದು ನಂಗೆ ಬಾಡಿಗೆ ಕೊಟ್ಟಿರ್ತಾರ. ನೀನ್ ಮೇಲಿಂದ ಆಕಾಶದಾಗಿಂದ ಇವತ್ತು ಬಂದಿರ್ತೀನಿ. ನೋಡ್ ಪ್ರೇಮಕ್ಕ, ನಮ್ಮ ಓಣ್ಯಾಗ ಕರ್ರಗ ದಪ್ಪಗ ಹೆಂಗಾರ ಇದ್ದವ್ರು ಬಂದ್ರ ನಾ ತಲೆ ಕೆಡ್ಸ್ಬೋದಲ್ಲ. ನನಕ್ಕಿಂತ ಚಂದ ಇದ್ದವ್ರು ಬಂದ್ರ ನಾ ಜಗಳ ಮಾಡಿ ಮನಿ ಬಿಡ್ಸಕ್ಕೆ. ಅಲ್ಲ ಮಂದಿ ಕೂಟ ಇಷ್ಟು ನ್ಯಾಯ ಮಾಡ್ತಾಳಕಿ, ಯವ್ವ ಅವ್ರ ಅತ್ತಿ ಕೂಟ ಎಷ್ಟು ನ್ಯಾಯ ಮಾಡಕ್ಕಿಲ್ಲ. ಹೆಚ್ಚಿನ ಹೆಣ್ಮಕ್ಳದ ಬಿಡಿಕಿ, ಈಕಿನ ಕಟ್ಕೊಂಡು ಗಂಡಂದ ಗತಿ ಏನ ಅಂತ ನಾನು. ಪ್ರೇಮಕ್ಕ ನಮ್ಮ ಅತ್ತಿ ಐತಲ್ಲ ಏನ್ ಪ್ಲಾನ್ ಮಾಡ್ಯಾಗ ಗೊತ್ತನ? ನಮ್ಮ ನೀವು ಎರಡು ಹೆಣ್ಮಕ್ಳನ್ನ ನಾನು ಎರಡು ಗಂಡ ಮಕ್ಳಿಗೆ ತಗೊಳಕ್ಕೆ ಅಂತ ಇದನ್ನ ಅಲ್ಲಿ ಮಾತಾಡ್ಯಾಳ. ಈಗ ನಮ್ಮ ನಾದ್ನಿ ಮನ್ಯಾಗ ಈಗ ನಾಳೆ ಬಂದು ನಮ್ಮ ಮನ್ಯಾಗ ಮೀಟಿಂಗ್ ಮಾಡೋರದಾರ. ನಾಳೆ ಪ್ರೇಮಕ್ಕ ನಾನು ಉಳ್ಳಾಡಿ ಹತ್ತು ದೊಡ್ಡ ಜಗಳ ಮಾಡಿ ಮನ್ಯಾಗ ಈಕಿ ಏನು ತಿಂದೇ ಇಲ್ಲನ ಉಂಡೇ ಇಲ್ಲನ ಅನ್ನರಂಗ ನಿಮ್ ಕಟ್ಟಿ ಮೇಲೆ ಬಂದು ಕುಂತ ಬಿಡ್ತಾನಿ. ನೀನು ಪ್ರೇಮಕ್ಕ ನನ್ನ ಜಿಗಟ್ನ್ಯಾಗ 3 ರೊಟ್ಟಿ ಮಾಡಿಡು, ಒಂದ್ ವಾಟೆ ಹಾಲು ಇಟ್ಬಿಡು ನನಗೆ. ಸುಮ್ಮನೆ ಇಲ್ಲೇ ಗಪ್ಚುಪ್ ತಿಂದು ಮತ್ತು ಏನು ಉಂಡಾಳ ಇಲ್ಲ ಅಂದಿರ್ಬೇಕು ಹಂಗೆ ಕುಂತ ಬಿಡ್ತಾನಿ. ಅಯ್ಯಪ್ಪ ರೀ ಯಾರು ಬಿಡಂತಾರಲ್ಲೇ ಮಾಡಿಟ್ಟಿರ್ತೀನಿ ಬಂದು ತಿನ್ನು. ರೇಣಿ ಸಂಜೆ 5 ಗಂಟೆ ಸುಮಾರ ಮಿರ್ಚಿ ಮತ್ತು ಚುಮ್ಮರಿ ಒಂದ್ ಚರ್ಗಿ ಚಾ ಮಾಡ್ಕೊಂಡ್ ಬಂದ್ಬಿಡಿ ಇಲ್ಲೇ ಪ್ರೇಮಕ್ಕನ ಕಟ್ಟಿ ಮ್ಯಾಗ. ಈ ಹೆಂಗಸೂರ್ ತಲಿ ಹೌದ ತಲಿ ಬಿಡು ಇವು. ಮನ್ಯಾಗ ನೋಡಿ ತಿಳ್ಕೊಂಡಿರ್ತಾವ, ಉಪವಾಸ ಅದಾವ ವನವಾಸ ಅದಾವ ಅಂತ ತಿಳ್ಕೊಂಡಿರ್ತೀವಿ ನಾವು. ನೋಡಿ ಏನ್ ಮಾಡ್ತೀವಿ, ಹೊರಗಿಂತಾವು ಕಿಟ್ಟಿ ಪಾರ್ಟಿ ಮಾಡ್ತಾರ ಇವ್ರು. ಯವ್ವ ಪಾರಕ ಬೇಷ್ ಬಿಡ ನಿಂದು. ನಾನಾರ ಅತ್ತಿ ಮನಿ ಸಸಿ ಹೆಂಗ್ ಮಾಡ್ಕೊಂಡ್ ಬರ್ಬೇಕ ನಮ್ಮ ಅತ್ತಿ ಹೇಳಾರ್ದ ಬೇಷ್ ಬಾ ನಿಂದು. ಅಯ್ಯ ಪಿಸ್ರಿ ನಿಮ್ಮ ಅತ್ತಿ ನಿಮ್ ನಾದ್ನಿ ಉಳ್ಳಾಚ್ ಹೊಡೆದಿದ್ರಲ್ಲ ಬಾದ್ ವರ್ಷ ಮನೆ ಮ್ಯಾಗ. ಮತ್ತ ನೀನು ಕರ್ಕೊಂಬಂದು ಇಲ್ಲಿ ಕುಂದ್ರಿಸಿ ಆರೈಕೆ ಮಾಡಿದವ್ರು ಯಾರು ಮರ್ತು ಬಿಟ್ಟೇನೆ ಎಲ್ಲ. ಪ್ರೇಮಕ್ಕ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಿಂಗ ತಿನ್ನಿಸ್ತಿದ್ಲು. ಸಂಜೆ ಮುಂದೆ ಬಜ್ಜಿ ಚಾ ಗಿರ್ಮಿಟ ಎಲ್ಲ ಮಾಡ್ಕೊಂಡು ತಿನ್ಸಿದ್ನಿಲ್ಲ. ಅವಾಗ ನಾ ಅತ್ತಿ ಮನಿ ಸಸಿ ಇದ್ದಿದ್ದಿಲ್ಲ ನಿನಗ. ನಾನು ಮತ್ತೆ ಚಾಗು ಮಾಡ್ಕೊಂಡ್ ಬರ್ತೇನೆ ತಗೋರಿ ಪಾರಂದು ಅಕ್ಕ. ಅಯ್ಯ ಬ್ಯಾಡ್ ಸುಮ್ನಿರ ಪಾತಿ, ಆಕಿ ರೇಣಿ ಮಾಡ್ಕೊಂಡ್ ಬರ್ತಾಳ. ನಿನ್ ಮನಿ ದೂರ ಆಕತಿ, ಆರ್ ಹೆಂಗಾರ ಆಕತ್ತದ. ಆಕಿ ಮನಿ ಇಲ್ಲೇ ಎಡಿ ಬಿದ್ರೈತಿ ಮಾಡ್ಕೊಂಡ್ ಬರ್ತಾಳ. ಯಾಕ ಮತ್ ನಾ ಮಾಡ್ಕೊಂಡು ಹೋಗಿಲ್ಲನೆ? ಅಲ್ಲ ಈ ಮಿಂಡ್ರಗಳಿಗೆ ಏನ್ರ ನಾ ಮಾಡ್ಕೊಂಡ್ ಬಾ ಅಂತ ಹೇಳಿದ್ನಿ. ಈಕಿಗೆ ಹೆಚ್ಚಾಗಿ ಮಾಡ್ಕೊಂಡ್ ಬಂದ್ ತಿನ್ನಿಸಿ ಹಂಗಸ್ತತ್ ನೋಡು ಮೂಳಿ. ನೋಡು 5 ಗಂಟೆಗೆ ಆಗಂಗಿಲ್ಲ, 5:15 ನಮ್ಮ ಅತ್ತಿ ವಾಕಿಂಗ್ ಹೋಗ್ತಾಳ. 5:15 ಮೇಲೆ ತರ್ತೇನೆ ನೋಡ 6 ಗಂಟೆ ಮಟ. ಹ್ಞೂ ಅಂದ್ರ ತರ್ತೇನೆ, ಇಲ್ಲಂದ್ರ ಇಲ್ಲ. ಅಯ್ಯ ಪಿಸ್ರಿ 5ಕ್ಕೆ ತಿಂದ್ರೇನು ಚುಮ್ಮರಿ, 6ಕ್ಕೆ ತಿಂದ್ರೇನು ಅವೇನ್ ಬದ್ಲಿ ಹಾಕವನ? ಚುಮ್ಮರಿನ ಇರ್ತಾವ, ತಗೊಂಬಾ ಏನ್ ನಡೀತೈತಿ. ಹೌದ್ಲಿ ಪಾರಿ, ಮತ್ತೆ ಕನ್ನೆ ನೋಡಿದ್ರೆ ಸಿಗೋಲ್ಲ ನಿನ್ ಮಕ್ಕಳಿಗೆ. ಬೇಸಿದ್ರೆ ಮಾಡ್ಕೊಂಡ್ ಬಿಡ್ಲೆ, ಎದಕ್ಕೆ ಜಗಳ ಮಾಡಿ ಸುಳ ಕುರ್ಕುಟ್ಟಿ ಇರೋದು ಕಟ್ಕೊಂತಿದಿ. ಯಪ್ಪ ದೇವ್ರ, ಇನ್ನೊಟ್ಟು ಹೊತ್ತು ನೀಲ್ ನಿಂತ್ಯ ಹುಚ್ಚ ಹಿಡಿಯೋದೊಂದು ಬಾಕಿ. ಮೊದ್ಲು ಹೋಗಿ 2 ಪೆಗ್ ಹಾಕ್ತೀನಿ. ಯವ್ವ ಪ್ರೇಮಕ್ಕ ಅವ್ರವ್ವ ಮೊದ್ಲ 7 ಕಳ್ಳಿ. ಅಕ್ಕಿ ಮಕ್ಕಳು ತಗೊಂಡೆ ಅಂದ್ರ ನನ್ನ ಮನಿ ಗುಡಿಸ್ ಗುಂಡಾಂತರ ಮಾಡ್ಬಿಡ್ತಾರ. ಮತ್ ನಿನ್ನ ಮಕ್ಳು ಏನಂತಾವ ಮಾಡ್ಕೊಳಕ್ ಮನಸ್ಸೈತಲ್ಲ ಅವ್ರಿಗೆ? ಅಯ್ಯ ಮಾಡ್ಕೋತೀನಿ ಅನ್ಲಿ ನೋಡೋರು ಬಾಡ್ಯಾಗಳು ಕಟ್ಟ ಮಾಡ್ತೇನೆ ಅವ್ರಿಗೆ. ಏನ್ ಕಟ್ ಮಾಡ್ತೀಯ ಪ್ರೇಮಕ್ಕ? ಫೋನ್ ಕಟ್ ಮಾಡ್ತೇನೆ ಅಂತ ಹೇಳಿದೆ. ಅಯ್ಯೋ ಅಲ್ಲ, ನಾನು ಬ್ಯಾರೆಗ ತಿಳ್ಕೊಂಡ್ ಬಿಟ್ಟಿದ್ದೆ. ಇವ ನಿನ್ನ ಗಂಡ ಆಗಲ್ಲ ಮಂಡದಲ್ವಾ ಪಾರಿ, ಒಪ್ತಾ ನಾನು ಇಲ್ಲಂತೇನೆ ನಾನು. ಅಯ್ಯಯ್ಯ ಒಪ್ಲಿಕ್ರ ಅವನು ಒಪ್ಪಬೇಕ, ಅವನ ಮನೆಯ ದೇವರು ಒಪ್ಪಿಸ್ತಾನೆ. ನಾನು ಹಂಗ ಮಾಡಿ ಏನ ನನ್ನ ಅದ ಅಂತ ನೀನು ಮುಸುಗ್ನ್ಯಾಗ 30 ಬುದ್ಧಿ ಏನ ಒಟ್ಟು ಕೊಡ್ತೀರ? ಬೆಂಡ್ಲಿ ಏನ? ಅಯ್ಯ ನಾಯಿ ನನ್ನಿ ಅಲ್ಲ, ಬಜ್ಜಿಗೆ ಹಸೆಕಾಯಿ ಭಾಳ ಹಾಕ್ಲಿಯೋ ಏನು ಕಡಿಮೆ ಹಾಕ್ಲಿಯೋ ಅಂತ ವಿಚಾರ ಮಾಡಾಕತ್ತಿದ್ದೆ. ನೀ ತುಸು ಹಾಕ್ಲಿವ ಹಸೆಕಾರ, ಯಾಕಂದ್ರ ಮೊದ್ಲ ಎಶಿಮಿಟಿ ಆಗೈತ್ ನನಗ. ಇವ ನನ್ನ ಗಂಡ ಒಂದ್ ಏನ್ ತಲೆ ಹಿಡಿಸ್ತತೆ, ಹಿತ್ಲ ಬಾಗ್ಲ ತೆಗೆದು ಹೊಂಟ ಬಿಡ್ತತ್ ನೋಡ. ಹಂಗ ಹಿತ್ತಲಾಗ ಅದಾನ ಬಿಡ ಅಂತ ಒಂದಿಟ್ಟು ಬಂದು ಕುಂತಾನಿ. ನೋಡೋದನ್ನ ಕದ ತೆಗೆದು ಹೋಗ್ಯಾನ. ಒಂದ್ ಹನಿ ಹಾಲು ಅದಾವು. ಮೊದ್ಲ ಹೈನ್ ಕಟ್ಟಾಗಿ ಮಾರಕ್ ತಂದಿದ್ದು ಹಾಲವು. ಈಗ ಕಾಮ್ ಬಂತಂದ್ರ ಓಟು ನೆಕ್ಕಿ ಹೋಗತ್ ನೋಡು. ಇವ ಕಾಮಿ ಕಾಯೋದು ಒಂದ್ ಸಡಗ್ರನ ಮನ್ಯಾಗ. ಇವ ನಮ್ಮ ಮನ್ಯಾಗ ಚಿಂತಿಲ್ಲ, ಹದ್ದು ಕುಂತಂಗ್ ಕುಂತಿರ್ತೈತಿ ನಮ್ಮ ಅತ್ತಿ ಪಡ್ಸಾಲಿಗೆ. ಒಂದ್ ಹುಟ್ಟೊಳ ಒಳಗ್ ಬಿಡಂಗಿಲ್ಲಕ್ಕಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ಹಾಲು ತರ್ಸೇ ಬಿಡಂಗಿಲ್ಲ. ಹೊಳ್ಳ ಬೆಳ ಕಾಸಾಕ ತುಸು ಕಟ್ಟಿಗೆ ಹೋಗ್ತಾವನ, ಹಾಲಿನ ಪುಡಿಲೆ ಹಾಲು ಮಾಡ, ಏಟ್ ಬೇಕು ಆಟ ಮಾಡ್ಕೋ ಆಗ ಅಂತಾಳ. ನಿಮ್ಮ ಅತ್ತಿ ಅಂತಕ್ಕೆ ಏನ್ರ ನಮ್ಮ ಅತ್ತಿ ಇದ್ಲಂದ್ರ ಮೀನಿ ಆಕಿನ್ ನಾನು ಶರಗ್ನೆ ಉರ್ಲಿ ಹಾಕಿ ಕೊಲ್ತಿದ್ ನೋಡ್ಲೆ ನಾನು. ಮತ್ತೇನಾದ್ರದ ಜಿಪ್ ಶೆಟ್ಟಗ್ ಮೂಳಿ ಏನ ಅಂತಾರಲ್ಲ, ಹೇತ್ರ ಹೊಟ್ಟೆ ಸಿಗ್ತದಂದ್ರೆ ಆಕೇನ ಮತ್ತೆ ಹೊಟ್ಟೆಗೆ ಇಟ್ಕೊಂಡ ಕುಂತ್ರಕೇನ? ನಿಮ್ಗ ಹೇಳೋದ ಮಾಡ್ತೇನೆ ನಾನು. ಅಲ್ಲೇ ನಮ್ಮ ಊರಾಗ ಹೇಳ್ಕೈತೆ ಅಲ್ಲೇ ಮಠದಾಗ. ಅಲ್ಲೇ ನಮ್ಮವ್ ಹೋಗಿದ್ಲಂತ ಕೇಸಾಕ್ ನಿನ್ನೆ. ಮತ್ತೆ ಹಿಂಗಾಗೈತಿ ಪಾಕಿಗೂ ಕಿರಿಕಿರಿ ಆಗ್ಬಿಟ್ಟೈತಿ ಮನ್ಯಾಗ. ಗಂಡು ಅಂತ ಕುಡಿಯೋದು, ಮತ್ತು ಮಕ್ಳಿಗೊಂದು ಕನ್ನೆ ಹತ್ತವಲ್ವು 2 ಮತ್ತು ಸಿಟಿ ಸೇರ್ಯಾವು. ಮತ್ತೆ ಹೆಂಗಪ್ಪ ಚಂದಾಗಿ ಮದುವೆ ಆಕೈತೇನೆ ಇಲ್ಲ ಅಂತ ಕೇಳಿದ್ಲಂತ. ಏನಂದ್ರಂತ ಪ್ರೇಮಕ್ಕ? ಅವರು ಅಜ್ಜಾರು ಕಣ್ಣು ಮುಚ್ಕೊಂಡ ಹೇಳಿದ್ರಂತ. ಇಲ್ಲವಾ ನಿನ್ನ ಮಗಳನ್ನ
ಹೆಸರು ಬದ್ಲಿ ಮಾಡಿ ಮದ್ವಿ ಮಾಡ್ಬೇಕಾಗಿತ್ತು ನೀನು ಹಂಗ ಮದ್ವಿ ಮಾಡಿಬಿಟ್ಟಿದಿ ಅದ ತಪ್ಪಾಗೈತಿ ನಿಂದು ಅಂದ್ರಂತ. ಯಾವಾಗ ಕೇಳಿಸಿದ್ರೆ ಬೇಸಿತ್ತ, ಈಗ ಅರ್ಧ ವಯಸ್ಸುಗಳದಿಂದ ಕೇಳಿಸಿ ಏನು ಉಪಯೋಗ? ಅಯ್ಯ ರೇಣಿ, ಅದು ಹರೇ ಕಾಲ್ ಬಂದಾಗ ಹರಿತಿತ್ಲೇ, ಅದು ಅರ್ಧ ವಯಸ್ಸ ಹರೇ ವಯಸ್ಸ ಅಲ್ಲ. ಮದುವೆಯಾಗಿ 2 ಮಕ್ಕಳಾಗ್ಯಾವ ಪ್ರೇಮಕ್ಕ, ಈಗ ಹೆಸರು ಬದ್ಲಿ ಮಾಡ್ಕೊಂಡು ಏನ್ ಮಾಡ್ತಿದಿ? ಅಂದ್ರ ಸೊಸಿಗೆ ನನಗೆ ಮುಂದೆ ಆಗಿ ಬರಂಗಿಲ್ಲ ಅಂತ ಪಾರ್ಕ, ಅದಕ್ಕೆ ದೊಡ್ಡ ಜಗಳಾಗಿ ಮಗ ಒತ್ತಟೆ ತಾಯಿ ಒತ್ತಟೆ ಆಗೋ ಸಂಭವ ಐತಿ. ಅದಕ್ಕೆ ಮೊದ್ಲು ನಿನ್ನ ಮಗಳ ಹೆಸರು ಬದ್ಲಿ ಮಾಡ್ಕೊ ಅಂದಾರಂತ ಅಜ್ಜಾರ. ಅಲ್ಲ ಹೇಳಿಕೆ ಹೇಳಾರು ಈಗ ಕಾಲಕ್ಕೆ ತಕ್ಕಂಗೆ ಬದ್ಲಿ ಆಗ್ಯಾರ. ಮೊದ್ಲ ಹೆಂಡ್ರು ಗಂಡ್ರದು ಜಾತಕ ಕೊಡಾಕ ಹೆಸರು ಬದ್ಲಿ ಮಾಡಿ ಕೂಡಿಸ್ತಿದ್ರು. ಈಗ ಅತ್ತಿ ಸೊಸಿನೂ ಕೂಡ್ಸೋದು ಅದನ್ನು ಒಂದು ಹೇಳಿಕೆ ಮಾಡಿಬಿಟ್ಟಾರ ಬಿಡಿ. ಎಲ್ಲ ದೇವರಾಟ. ಮತ್ತೆ ಗೌಡ್ರು ಏನಂದಾರ ಹೆಸರು ಬದ್ಲಿ ಮಾಡಾಕ? ಯವ್ವ ಅವ್ಗಿನ್ನೂ ಹೇಳಿಲ್ಲ ರೇಣಿ, ಹೇಳಿದ್ರ ನಮ್ಮ ಅವ್ಗ ಎತ್ತಬೇಕತ್ ಬೈತೈತಿ. ಇಲ್ಲೋಡ, ನಂದು ನಾಳೆ ಗುರುವಾರ ಐತಿ, ಹೆಸರು ಬದ್ಲಿ ಮಾಡ್ಕೋತೇನೆ ನಾನು. ನೀವೆಲ್ಲಾರು ಇನ್ಮೇಲೆ ಪ್ರೇಮಕ್ಕ ಅನ್ನೋದ್ ಬಿಟ್ಟು ಆ ಹೆಸರು ಕರಿಬೇಕ. ಹೌದು, ಯಾವ ಹೆಸರು ಹೇಳ್ಯಾರ? ಲಕ್ಷ್ಮಿ ಅಂತ ಹೇಳಿ ಕರಿ ಅಂದಾರಂತ. ಲಕ್ಷ್ಮೀನಾ? ಲಕ್ಷ್ಮಿ ಅಂತ? ಲಕ್ಷ್ಮೀದು ಅಕ್ಕ? ಹೇ ಬಾರಿ ಐತ್ ಬಿಡ್ರಿ ಹೆಸರು. ಹ್ಞೂನ್ಲೇ, ಲಕ್ಷ್ಮಿ ಅಂತ ಹೇಳಿ ಕರಿಯನ್ನ ಎಲ್ಲ ಸುದ್ದಕತ್ ಮುಂದೆ ಬಾಳೆ ಹೂ ಅಂದಾರ. ಇನ್ಮೇಲೆ ನೋಡ್ರಿ ಎಲ್ಲಾರು ನಾನು ಲಕ್ಷ್ಮಿ ಅಂತ ಕರಿಬೇಕಾ? ಲಕ್ಷ್ಮಿ ಅಂತ ಕರೀಲಿಲ್ಲ ಅಂದ್ರ ನಾ ಅಂತ್ರು ಓನ ಅನ್ನಂಗಿಲ್ಲ. ಇಲ್ಲಿ ತಗೋರ ಪ್ರೇಮಕ್ಕ, ಲಕ್ಷ್ಮಿ ಅಂತ ಕರಿತೀವಿ. ತಗೋ ಲಕ್ಷ್ಮಕ್ಕ, ನಾವು ಬರ್ತೇವಿ. ಅಯ್ಯ ರೇಣಿ, ಎಂತ ಚಂದಕತ್ ನೋಡಿ ನಿನ್ನ ಬಾಯಾಗ. ಯಾವಾಗ ಗೌಡ್ರದು ಬಾಯಿ ಒಳಗ ಏನೇನ್ ಆಗ್ತೈತಿ ಯಾರಿಗ್ ಗೊತ್ತು? ಹೊಕ್ಕೇನ್ ತಗೋರಿ, ನಮ್ಮ ಹುಡುಗರು ಊಟಕ್ಕೆ ಬರೋ ಟೈಮ್ ಆತು, ಉಣಿಸ್ಬೇಕು. ಬರ್ಲಿರೇನ್? ಇವ ನಾನು ಹೊಕ್ಕೇನಿ, ಎಷ್ಟೊತ್ತಿಗೆ ಬರ್ತಾವ ನೋಡ್ತೇನೆ. ನಾವು ಬಂದಿಂದ ಹೆಂಗ್ ಜಗಳ ಮಾಡ್ಬೇಕು, ಒಂದು ಟೀಚರ್ ಮಾಡ್ಬೇಕು. ಲಕ್ಷ್ಮೀಂದು ಅಕ್ಕ ನಾನು ಹೋಗ್ತೇನ್ರಿ. ತಡ್ರಿ, ನೀವೆಲ್ಲಿ ಹೊಂಟ್ರಿ? ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡಿ ಹೋಗ್ರಿ. ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ಏನಾರು ಹೇಳೋದಿದ್ರು ಒಂದು ಕಮೆಂಟ್ ಮಾಡ್ರಿ. ಅಲ್ಲ ಮತ್ತೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೋತೀವಿ. ಹೊಸದಾಗಿ ಯಾರು ಈ ವಿಡಿಯೋ ನೋಡಾಕತ್ತೀರಿ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ನಮ್ಮ ಧನ್ಯವಾದ.